ದಿನೇ ದಿನೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಶತ್ರುತ್ವ ದೊಡ್ಡದಾಗುತ್ತಾ ಹೋಗ್ತಾ ಇದೆ. 9ನೇ ದಿನವೂ ಯುದ್ಧ ಮುಂದುವರೆದಿದ್ದು ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಉಭಯ ರಾಷ್ಟ್ರಗಳಲ್ಲಿ ಸಾವು ನೋವು ಸಂಭವಿಸಿದ್ದು ಇಸ್ರೇಲ್ನಲ್ಲಿ ಪ್ರಮುಖ ನಗರಗಳೇ ಧೂಳಿಪಟವಾಗ್ತಿವೆ. ಹಾಗಾದರೆ ಕಳೆದ ರಾತ್ರಿಯಿಂದ ಏನೆಲ್ಲ ಆಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎರಡನೇ ವಾರಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಭೀಕರ ಯುದ್ಧ. ಕಟ್ಟಡ, ಮನೆಗಳು, ಆಸ್ಪತ್ರೆ ಧೂಳಿಪಟ, ನಿಲ್ಲದ ಸಾವು ನೋವು. ಎರಡನೇ ವಾರಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಉಭಯ ರಾಷ್ಟ್ರಗಳ ದ್ವೇಷ, ಶತ್ರುತ್ವ ಬೆಳೆಯುತ್ತಲೇ ಇದೆ. ಇರಾನ್ ಪರಮಾಣು ಸ್ಥಾವರಗಳ ಮೇಲಿನ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಇರಾನ್ ಕ್ಷಿಪಣಿಗಳ ದಾಳಿಗೆ ಅಕ್ಷರಶಃ ಧೂಳಿಪಟವಾಗ್ತಿದೆ. ಜೂನ್ 13ರಿಂದ ನಡೆಯುತ್ತಿರೋ ಸಂಘರ್ಷದಲ್ಲಿ ಇರಾನ್ನಲ್ಲಿ 657 ಜನ ಬಲಿಯಾಗಿದ್ರೆ ಇಸ್ರೇಲ್ನಲ್ಲಿ 24 ಜನ ಮೃತಪಟ್ಟಿರೋ ಬಗ್ಗೆ ಅಮೆರಿಕ ಮೂಲದ ಮಾನವ ಹಕ್ಕುಗಳ ಸಂಸ್ಥೆ ಮಾಹಿತಿ ನೀಡಿದೆ. ಆದರೆ ಇರಾನ್ ಆರೋಗ್ಯ ಸಚಿವಾಲಯ ಕೇವಲ 430 ಜನ ನಾಗರಿಕರು ಮೃತಪಟ್ಟಿದ್ದಾರೆ, 3500 ಜನ ಗಾಯಗೊಂಡಿದ್ದಾರೆ ಅಂತ ಹೇಳ್ತಿದೆ. ಈ ನಡುವೆ ಇಸ್ರೇಲ್ನಲ್ಲಿ 24 ಜನ ಮೃತಪಟ್ಟಿದ್ರೆ 900ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ನಿನ್ನೆ ರಾತ್ರಿ ಇಸ್ರೇಲ್ ಮೇಲೆ ಇರಾನ್ 40 ಡ್ರೋನ್ಗಳನ್ನು ಹಾರಿಸಿದೆ. ಆದರೆ ಇಸ್ರೇಲ್ ವಾಯುಪಡೆ ಎಲ್ಲ 40 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಯುದ್ಧ ಪ್ರಾರಂಭವಾದಾಗಿನಿಂದ ಸುಮಾರು 470ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿದ್ದು ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ. ದಕ್ಷಿಣ ಲೆಬನಾನ್ನಲ್ಲಿ ಪ್ರಮುಖ ಹಿಜ್ಬುಲ್ಲಾ ಕಮಾಂಡರ್ನನ್ನ ಹತ್ಯೆ ಮಾಡಿದೆ. ಹಿಜ್ಬುಲ್ಲಾ ಕಮಾಂಡರ್ ಮೊಹಮ್ಮದ್ ಖಾದರ್ ಅಲ್ ಹುಸೇನಿಯನ್ನ ಕೊಂದಿದ್ದು ಇರಾನ್ ಜೊತೆಗೆ ಹಿಜ್ಬುಲ್ಲಾ ವಿರುದ್ಧ ಕೂಡ ಇಸ್ರೇಲ್ ಕಾರ್ಯಾಚರಣೆ ನಡೆಸಿದೆ. ಯುದ್ಧ ಭೂಮಿಯಿಂದ ಭಾರತೀಯರು ಶಿಫ್ಟ್. ಆಪರೇಷನ್ ಸಿಂಧು ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆ. ಯುದ್ಧ ಭೂಮಿ ಇರಾನ್, ಇಸ್ರೇಲ್ನಿಂದ ಭಾರತೀಯರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇರಾನ್ನಲ್ಲಿದ್ದ ಹಲವು ಭಾರತೀಯರನ್ನ ತಾಯ್ನಾಡಿಗೆ ಕರೆತರಲಾಗಿದೆ. ಆಪರೇಷನ್ ಸಿಂಧು ಅಡಿಯಲ್ಲಿ ಇದುವರೆಗೆ ಒಟ್ಟು 827 ಭಾರತೀಯರನ್ನ ಕರೆತರಲಾಗಿದೆ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರಕ್ಕೆ 15 ಮಂದಿ ಕನ್ನಡಿಗರು ಮರಳಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಒಟ್ನಲ್ಲಿ ಇರಾನ್ ಇಸ್ರೇಲ್ ನಡುವಿನ ಸಮರ ತಾರಕಕ್ಕೇರಿದ್ದು ಸಾವಿನ ಸರಣಿ ಮುಂದುವರೆದಿದೆ. ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ದು ಜನ ಮನೆ ಮಠಗಳನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ.